ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ವಿವಾಹಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸಾಧಾರಣವಾಗಿ ವಿವಾಹವಾದ ಮೇಲೆ ಗಂಡ ಹೆಂಡತಿಯರಿಬ್ಬರು ತಮ್ಮ ಸುಖ ದುಃಖಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ಕೂಡ ಒಬ್ಬರಿಗೊಬ್ಬರು ಹಂಚಿಕೊಳ್ಳಬೇಕೆಂದು ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರು. ಇದು ಬಹಳ ಒಳ್ಳೆಯ ಪದ್ಧತಿ ಕೂಡ. ಹೀಗೆ ಮಾಡೋದ್ರಿಂದ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಹಾಗೆಯೇ ಆ ಸಮಯದಲ್ಲಿ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ಎಂದು ಹೇಳ್ತಾರೆ. ಆದರೆ ಪ್ರತಿಯೊಬ್ಬರು ಜೀವನದಲ್ಲಿ ಕೆಲವು ವಿಷಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳೋದಿಲ್ಲ. ಕೊನೆಗೆ ಅವರ ಜೀವನ ಸಂಗಾತಿಯ ಜೊತೆಯೂ ಕೂಡ ಹಂಚಿಕೊಳ್ಳಲಾರರು. ಈ ವಿಷಯವು ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಆದರೆ ಮಹಿಳೆಯರು ಜೀವನದಲ್ಲಿ ಕೆಲವು ವಿಷಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳಲು ಇಷ್ಟಪಡೋದಿಲ್ಲ. ಅವರು ಹಾಗೆ ಕೆಲವು ವಿಷಯಗಳನ್ನು ರಹಸ್ಯವಾಗಿ ಇಟ್ಕೊಳ್ಳೋದರ ಹಿಂದೆ ದೊಡ್ಡ ದೊಡ್ಡ ಕಾರಣಗಳಿರೋದಿಲ್ಲ. ಕೆಲವು ವಿಷಯಗಳನ್ನು ಗಂಡನ ಬಳಿ ಹೇಳಲು ಕೂಡ ಇಷ್ಟಪಡೋದಿಲ್ಲ. ಆದರೆ ಸ್ನೇಹಿತರೆ, ಪೂರ್ವಕಾಲದಿಂದಲೂ ನಮ್ಮ ಹಿರಿಯರು ಹೇಳ್ತಲೇ ಇರ್ತಾರೆ, ಹೆಣ್ಣು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಎಂದು. ಈ ಬ್ರಹ್ಮಾಂಡದಲ್ಲಿ ಈ ಹೆಣ್ಣಿನ ಮನಸ್ಸನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದು ಆ ಕಡೆ ದೇವಾನು ದೇವತೆಯರಿಗೂ ಸಾಧ್ಯವಾಗಲಿಲ್ಲ, ಈ ಕಡೆ ಋಷಿ ಮುನಿಗಳಿಗೂ ಕೂಡ ಸಾಧ್ಯವಾಗಲಿಲ್ಲ. ಹೆಣ್ಣಿನ ಮನಸ್ಸನ್ನು ಮತ್ತು ನೀರಿನಲ್ಲಿನ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯಲು ಆಗೋದೇ ಇಲ್ಲ ಎಂದು ಶಾಸ್ತ್ರ ಪುರಾಣಗಳಲ್ಲಿ ಕೂಡ ಉಲ್ಲೇಖವಾಗಿದೆ. ಈ ಹೆಣ್ಣು ಮಕ್ಕಳು ಸದಾ ಅವರ ಮನಸ್ಸಿನಲ್ಲಿ ಏನನ್ನು ಆಲೋಚಿಸುತ್ತಿರ್ತಾರೆ, ಅದನ್ನು ತಿಳಿಯೋದು ಬಹುಶಃ ಅಸಂಭವವೆಂದು ಹೇಳಬಹುದು. ಹೆಣ್ಣು ಮಕ್ಕಳ ಮನಸ್ಸನ್ನು ಕೇವಲ ಇನ್ನೊಂದು ಹೆಣ್ಣು ಮಾತ್ರವೇ ಅಲ್ಪ ಸ್ವಲ್ಪ ಅರ್ಥೈಸಿಕೊಳ್ಳಬಹುದೆಂದು ಹೇಳ್ತಾರೆ. ಒಬ್ಬ ಸ್ತ್ರೀ ತನ್ನ ಚರಿತ್ರೆ ಸಾಮರ್ಥ್ಯವನ್ನು ಅನುಸರಿಸಿ ತನ್ನ ಮನೆಯನ್ನು ಸ್ವರ್ಗವಾಗಿ ತಯಾರು ಮಾಡಿಕೊಳ್ಳಬಹುದು, ಹಾಗೆಯೇ ನರಕವಾಗಿಯೂ ಕೂಡ ಮಾಡಿಬಿಡಬಹುದು. ಸ್ನೇಹಿತರೆ, ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಹೆಣ್ಣು ಮಕ್ಕಳನ್ನ ಲಕ್ಷ್ಮಿ ಸ್ವರೂಪವೆಂದು ಭಾವಿಸ್ತಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣೋದಿಲ್ವೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಹೊರಟು ಹೋಗ್ತಾಳೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಹಿಂಸಿಸ್ತಾರೋ ಅಂತಹ ಮನೆಯಲ್ಲಿ ಸದಾ ಕಾಲ ದಾರಿದ್ರ್ಯ ತಾಂಡವವಾಡುತ್ತಿರುತ್ತದೆ. ಆದ್ರಿಂದ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣೋದು ಪುರುಷರ ಪ್ರಥಮ ಕರ್ತವ್ಯ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮೆಲ್ಲರಿಗೂ ತಿಳಿದ ವಿಷಯವೇನೆಂದರೆ, ಮಹಾಭಾರತದಲ್ಲಿ ಯುಧಿಷ್ಠಿರನು ಮಹಿಳೆಯರಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಅದೇನೆಂದರೆ, ಪ್ರತಿ ಮಹಿಳೆಯು ಯಾವುದೇ ವಿಷಯವನ್ನಾದರೂ ಸರಿ ತನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ಇರಲಾರಳು. ಯಾವುದೋ ಒಂದು ಸಮಯದಲ್ಲಿ ಆಕೆ ಈ ರಹಸ್ಯವನ್ನು ಯಾರಿಗಾದರೊಬ್ಬರಿಗೆ ಖಂಡಿತವಾಗಿಯೂ ಹೇಳ್ತಾಳೆ ಎಂದು ನಂತರ ಪಶ್ಚಾತ್ತಾಪ ಪಡ್ತಾಳೆ ಕೂಡ. ಆದರೆ ಸ್ನೇಹಿತರೆ, ಕೆಲವೊಂದು ವಿಷಯಗಳಿವೆ, ಅವುಗಳನ್ನು ಈ ಕಾಲದಲ್ಲಿ ಮಹಿಳೆಯರು ತಮ್ಮ ಪತಿಯರಿಗೆ ಅಸಲು ತಿಳಿಯಪಡಿಸೋದೇ ಇಲ್ಲ. ಹಾಗೆ ಅವರು ಈ ವಿಷಯಗಳ ಬಗ್ಗೆ ಚಿಕ್ಕ ಅನುಮಾನವೂ ಕೂಡ ಬಾರದ ಹಾಗೆ ಜಾಗೃತಿ ವಹಿಸ್ತಾರೆ. ಏಕೆಂದರೆ ಅವರು ಏನೆಂದು ಭಾವಿಸ್ತಾರೆ ಅಂದರೆ, ಈ ವಿಷಯಗಳ ಬಗೆಗಿನ ರಹಸ್ಯವು ತನ್ನ ಗಂಡನಿಗೆ ತಿಳಿದ್ರೆ ಅದು ನಮ್ಮಿಬ್ಬರ ಮಧ್ಯೆ ದೂರವನ್ನು ಬೆಳೆಸುವ ಅವಕಾಶವಾಗಿರ್ತವೆ. ಹಾಗೆಯೇ ಅವರ ವೈವಾಹಿಕ ಜೀವನವೂ ಸಹ ಹಾಳು ಮಾಡುವ ಅವಕಾಶವಿರುತ್ತದೆ. ಸ್ನೇಹಿತರೆ, ಹಾಗಾದರೆ ಮಹಿಳೆಯರು ಯಾವ ಯಾವ ವಿಷಯಗಳನ್ನು ತನ್ನ ಗಂಡನಿಗೆ ತಿಳಿಯದ ಹಾಗೆ ಮುಚ್ಚಿರ್ತಾರೆ ಎಂದು ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಹಿಳೆಯರು ತನ್ನ ಗಂಡನಿಗೆ ಹೇಳದೆ ರಹಸ್ಯವಾಗಿ ಇಡುವ ಆ 5 ವಿಷಯಗಳೆಂದರೆ, ಮೊದಲನೆಯದಾಗಿ ಪೂರ್ವದ ಪ್ರೇಮ. ಸ್ನೇಹಿತರೆ, ಪುರುಷರ ಹಾಗೆ ಕೆಲವು ಹೆಣ್ಣು ಮಕ್ಕಳಿಗೂ ಕೂಡ ಮದುವೆಗೆ ಮುಂಚೆ ಒಂದು ಪ್ರೇಮ ಕಥೆ ಇರುತ್ತದೆ. ಆಕೆಯು ಕೂಡ ಯಾರಾದರೂ ಒಬ್ಬರನ್ನ ಇಷ್ಟಪಟ್ಟಿರ್ತಾಳೆ. ಆದರೆ ಯಾವ ಮಹಿಳೆಯು ಕೂಡ ಮದುವೆಯಾದ ನಂತರ ತನ್ನ ಪೂರ್ವದ ಪ್ರೇಮ ಕಥೆಯನ್ನ ತನ್ನ ಗಂಡನೊಂದಿಗೆ ಹೇಳೋದಿಲ್ಲ. ಆಕೆಗೆ ಈ ವಿಷಯವನ್ನ ತನ್ನ ಗಂಡನ ಬಳಿ ಹಂಚಿಕೊಳ್ಳೋದ್ರಲ್ಲಿ ಭಯವಿದೆ. ಏಕೆಂದರೆ ಇದರಿಂದ ತಮ್ಮ ದಾಂಪತ್ಯ ಜೀವನದ ಅನ್ಯೋನ್ಯತೆ ಹಾಳಾಗುತ್ತದೆ ಮತ್ತು ಇಬ್ಬರ ಮಧ್ಯೆ ದೂರ ಹೆಚ್ಚಾಗುತ್ತದೆ. ಹಾಗೂ ತನ್ನ ಗಂಡ ಮೊದಲಿನ ಹಾಗೆ ನನ್ನನ್ನು ಗೌರವಿಸೋದಿಲ್ಲ ಎಂದು ಭಯಪಡ್ತಾಳೆ. ಆಕೆ ಒಬ್ಬ ಗೌರವಾನ್ವಿತ ಸ್ತ್ರೀಗೆ ಗೌರವಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇರೋದಿಲ್ಲ. ಈ ಕಾರಣದಿಂದಲೇ ತನ್ನ ಭೂತಕಾಲವನ್ನು ಮರೆತು ಮುಂದಕ್ಕೆ ಸಾಗುತ್ತಾ ಹೊಸ ಜೀವನವನ್ನು ಪ್ರಾರಂಭಿಸ್ತಾಳೆ. ಆದರೆ ಯಾವುದೇ ಸ್ತ್ರೀಯಾಗಲಿ ತಾನು ಮದುವೆಯಾದ ಬಳಿಕವೂ ಕೂಡ ತನ್ನ ಪೂರ್ವದ ಪ್ರೇಮವನ್ನು ಮುಂದುವರಿಸಿದ್ರೆ ಆಕೆ ತನ್ನ ಹಾಗೂ ತನ್ನ ಗಂಡನ
ಗಂಡನ ಜೀವನವನ್ನ ತನ್ನ ಕೈಯಾರೆ ತಾನೇ ನಾಶ ಮಾಡಿಕೊಳ್ತಿದ್ದಾಳೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಆದರೆ ಸ್ನೇಹಿತರೆ, ಇಲ್ಲಿ ಗುರುತಿಸಬಹುದಾದ ವಿಷಯವೇನೆಂದರೆ, ಪ್ರತಿಯೊಬ್ಬರಿಗೂ ಕೂಡ ವಿವಾಹ ಪ್ರೇಮ ಇದ್ದೇ ಇರುತ್ತದೆ ಅಂತೇನಿಲ್ಲ. ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ, ಕೇವಲ ಕೆಲವರಿಗೆ ಮಾತ್ರ ಅನ್ವಯಿಸುತ್ತದೆ. ಇನ್ನು ಎರಡನೆಯದು ಮನಸ್ಸಿಗೆ ಸಂಬಂಧಿಸಿತು. ಸ್ನೇಹಿತರೆ, ಮದುವೆಯ ನಂತರ ಗಂಡ ಹೆಂಡತಿಯರ ಮಧ್ಯೆ ಕೆಲವು ವಿಷಯಗಳು ಏಕಾಭಿಪ್ರಾಯವು ಇರೋದಿಲ್ಲ. ಜಗಳಗಳು ನಡೀತಾನೆ ಇರ್ತವೆ. ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತವೆ. ಇಂತಹ ಸಂದರ್ಭಗಳಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ತಪ್ಪದೆ ಸೋಲಲೇಬೇಕು. ಆ ಸಮಯದಲ್ಲಿ ಹೆಚ್ಚಾಗಿ ಹೆಂಡತಿಯರೇ ಗಂಡ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ತಲೆಬಾಗಬೇಕು. ಆಕೆಗೆ ಇಷ್ಟವಿಲ್ಲದಿದ್ರೂ ಕೂಡ ಆ ಸಮಯದಲ್ಲಿ ಜಗಳಗಳೇಕೆ ಎಂಬ ಉದ್ದೇಶದಿಂದ ಮೇಲ್ನೋಟಕ್ಕೆ ಇಷ್ಟವಿದ್ದಂತೆ ವರ್ತಿಸ್ತಾರೆ. ತಮ್ಮ ಮನಸ್ಸಿನಲ್ಲಿ ಇರೋದನ್ನ ಗಂಡನ ಎದುರು ಹೇಳೋದೇ ಇಲ್ಲ. ಆದರೆ ಇಲ್ಲಿ ಗಂಡನ ಕರ್ತವ್ಯವೇನೆಂದರೆ ತನ್ನ ಹೆಂಡತಿಯ ಮನಸ್ಸಿನಲ್ಲಿರುವ ಕೋರಿಕೆ ಏನೆಂದು ತಿಳಿಯಬೇಕು ಮತ್ತು ಅವುಗಳಿಗೆ ಕೂಡ ಪ್ರಾಧಾನ್ಯತೆ ಕೊಡಬೇಕು. ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಇಬ್ಬರು ಸೇರಿ ಮನಃಪೂರ್ವಕವಾಗಿ ಒಪ್ಪಿಕೊಂಡು ನಿರ್ಣಯಿಸಬೇಕು. ಇದರಿಂದ ಅವರಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಮಾತು ಮಾತಿಗೂ ಹೆಂಡತಿಯನ್ನ ಚುಚ್ಚಿ ಮಾತನಾಡಬಾರ್ದು. ಹಾಗೆಯೇ ಆಕೆಯ ಮಾತಿಗೆ ಬೆಲೆ ಕೊಡ್ತಿದ್ರೆ ಆಕೆಯು ತನ್ನ ಗಂಡನಿಂದಲೇ ದುಃಖವನ್ನ ಅನುಭವಿಸ್ತಾಳೆ. ಹಾಗೆಯೇ ಇಂತಹ ಸಂದರ್ಭಗಳಲ್ಲಿ ಯಾರಾದರೂ ಮೂರನೆಯ ವ್ಯಕ್ತಿ ಅವರ ಜೀವನದೊಳಗೆ ಪ್ರವೇಶ ಮಾಡುವ ಅವಕಾಶವೂ ಕೂಡ ಹೆಚ್ಚಾಗಿರುತ್ತದೆ. ಇನ್ನು ಮೂರನೆಯದು ಅನಾರೋಗ್ಯ. ಸ್ನೇಹಿತರೆ, ಬಹಳಷ್ಟು ಮಂದಿ ಮಹಿಳೆಯರು ಅವರ ಅನಾರೋಗ್ಯವನ್ನ ಅವರ ಗಂಡಂದಿರಿಗೆ ಹೇಳಲು ಇಷ್ಟಪಡೋದೇ ಇಲ್ಲ. ಹೀಗೆ ಮಾಡುವುದಕ್ಕೆ ಕಾರಣವೇನೆಂದರೆ, ಆಕೆ ಏನೆಂದು ಆಲೋಚನೆ ಮಾಡ್ತಾಳೆ ಅಂದರೆ, ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಏಕೆ ತನ್ನ ಗಂಡನಿಗೆ ತೊಂದರೆ ಕೊಡಬೇಕು ಎಂದು. ನಮ್ಮ ಸಮಸ್ಯೆಗಳನ್ನು ಹೇಳೋದ್ರಿಂದ ತನ್ನ ಗಂಡ ಎಲ್ಲಿ ವಿಚಲಿತನಾಗ್ತಾನೋ ಎಂಬ ಭಾವನೆಯಿಂದ ತಿಳಿಸೋದೇ ಇಲ್ಲ. ಅದು ಬಹಳ ತೀವ್ರವಾದ ಅನಾರೋಗ್ಯವಾದರೆ ಮಾತ್ರ ಹೇಳೋದು, ಇಲ್ಲವಾದರೆ ಸಣ್ಣ ಪುಟ್ಟ ಆರೋಗ್ಯದ ವಿಷಯವನ್ನ ಹೇಳೋದೇ ಇಲ್ಲ. ಆತನ ಮೇಲೆ ಇರುವ ಗೌರವದಿಂದ ಆತನ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗಬಾರದೆಂದು ಹಾಗೆ ಮಾಡ್ತಾರೆ. ಆದರೆ ಇಲ್ಲಿ ಗಂಡನ ಕರ್ತವ್ಯವೇನೆಂದರೆ ತನ್ನ ಹೆಂಡತಿಯ ಸಣ್ಣ ಪುಟ್ಟ ಆರೋಗ್ಯ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. ಆಕೆಯನ್ನ ಅರ್ಥ ಮಾಡಿಕೊಳ್ಬೇಕು. ಹಾಗೆ ನೀವು ಮಾಡುವಂತಹ ಕೆಲಸದ ಒತ್ತಡವನ್ನ ಮನೆಯಲ್ಲಿ ಆಕೆಯ ಮೇಲೆ ತೋರಿಸಬಾರದು. ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಹೆಂಡತಿಯ ಮೇಲೆ ಕೋಪಿಸಗೊಳ್ಳಬಾರದು. ಇದರಿಂದ ನಿಮ್ಮಿಬ್ಬರ ಮಧ್ಯೆ ಇರುವ ಅನುಬಂಧವು ಹಾಳಾಗುವ ಅವಕಾಶಗಳು ಬಹಳಷ್ಟಿರುತ್ತದೆ. ಇನ್ನು ನಾಲ್ಕನೆಯದು ಹಣ. ಸ್ನೇಹಿತರೆ, ಇದು ನಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಸಾಮಾನ್ಯವಾಗಿ ಮಹಿಳೆಯರೆಲ್ಲರೂ ಕೂಡ ಹಣದ ವಿಷಯದಲ್ಲಿ ಬಹಳ ಜಾಗೃತೆಯಿಂದ ಇರ್ತಾರೆ. ಪ್ರತಿ ಹೆಂಡತಿಯ ಬಳಿಯೂ ಒಂದು ಚಿಕ್ಕದಾದ ಹೂಡಿಕೆ ಇದ್ದೇ ಇರುತ್ತದೆ. ಗಂಡನಿಗೆ ತಿಳಿಯದೆ ಮನೆಯಲ್ಲಿಯೇ ಸಣ್ಣ ಪುಟ್ಟ ಉಳಿತಾಯ ಮಾಡಿ ಅದನ್ನ ದೊಡ್ಡ ಮೊತ್ತವನ್ನಾಗಿ ಮಾಡ್ತಾರೆ. ಇದರಿಂದ ಚಿಕ್ಕ ಚಿಕ್ಕ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಹೊರತು ಹಣವನ್ನ ಸುಖಾಸುಮ್ಮನೆ ಖರ್ಚು ಮಾಡೋದಿಲ್ಲ. ಹೀಗೆ ಉಳಿತಾಯ ಮಾಡಿದ್ದನ್ನ ಗಂಡನಿಗೆ ಹಸಲು ಹೇಳೋದೇ ಇಲ್ಲ. ಏಕೆಂದರೆ ಭವಿಷ್ಯದಲ್ಲಿನ ಕೆಲವೊಂದು ಕಷ್ಟದ ಸಮಯದಲ್ಲಿ ಈ ಹಣದ ಅವಶ್ಯಕತೆ ಬರಬಹುದು ಎಂದು ಮುಂದಾಲೋಚನೆ ಮಾಡ್ತಾಳೆ ಹೆಣ್ಣು. ಆದರೆ ಅಂತಹ ಕಷ್ಟದ ಸಮಯದಲ್ಲಿ ಯೋಚನೆ ಮಾಡದೆ ಈ ಉಳಿತಾಯದ ಹಣವನ್ನ ತನ್ನ ಗಂಡನಿಗೆ ನೀಡ್ತಾಳೆ. ಆದ್ರಿಂದ ಪುರುಷರು ನಿಮಗೆ ತಿಳಿಯದ ಹಾಗೆ ಅವರ ಉಳಿತಾಯಕ್ಕೆ ಸಹಾಯ ಮಾಡಿ. ಮುಂದೊಂದು ದಿನ ಸಹಾಯವಾಗುತ್ತದೆ. ಇನ್ನು ಐದನೆಯದು ಸ್ನೇಹಿತರೆ, ಹೇಳುವ ರಹಸ್ಯಗಳು. ಮಹಿಳೆಯರು ತಮ್ಮ ನಂಬಿಕಸ್ಥ ಸ್ನೇಹಿತರ ಬಳಿ ಎಲ್ಲ ವಿಷಯಗಳನ್ನು ಹಂಚಿಕೊಳ್ತಾರೆ. ಸಂತೋಷದ ವಿಷಯಗಳನ್ನು ಮತ್ತು ದುಃಖದ ವಿಷಯಗಳನ್ನು, ಹಾಗೆಯೇ ಗಂಡನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಕೂಡ ಹೇಳ್ಕೊಳ್ತಾರೆ. ಆದರೆ ಗಂಡನ ಬಳಿ ಮಾತ್ರ ಹೀಗೆ ನನ್ನ ಸ್ನೇಹಿತರೊಂದಿಗೆ ಮಾತನಾಡಿದ್ದೇನೆಂದು ಹೇಳೋದೇ ಇಲ್ಲ. ಆದರೆ ಹಾಗೆ ಮಾಡಬಾರ್ದು. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವುದೇ ಬುದ್ಧಿವಂತ ಮಹಿಳೆಯಾಗಲಿ ತನ್ನ ಗಂಡನ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಯಾರಿಗೂ ಸಹ ಅಪ್ಪಿತಪ್ಪಿಯೂ ಹೇಳಬಾರ್ದು. ಹೀಗೆ ಮಾಡಿದರೆ ಕೆಲವು ಮಂದಿ ದುಷ್ಟರು ನಿಮ್ಮ ಗಂಡನ ಬಳಿ ಹಣದ ವ್ಯವಹಾರಕ್ಕೆಂದು ಬಂದು ನಿಮ್ಮ ಸಂಸಾರದೊಳಗೆ ತಲೆ ಹಾಕ್ತಾರೆ. ಆ ಸಮಯದಲ್ಲಿ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಕೆಟ್ಟ ಪರಿಣಾಮಗಳಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಆದ್ದರಿಂದ ಜಾಗೃತೆಯಿಂದಿರಿ. ಹೆಣ್ಣು ಸಂಸಾರದ ಕಣ್ಣು. ಮಮತಾ ಮೂರ್ತಿ. ಹೆಣ್ಣು ಬಹಳ ಗೌರವದಿಂದ, ಜಾಗೃತೆಯಿಂದ ಮತ್ತು ಜಾಣ್ಮೆಯಿಂದ ತನ್ನ ಸಂಸಾರವನ್ನು ಸರಿತೂಗಿಸಿಕೊಂಡು ಮುನ್ನಡೆಸಬೇಕು. ಲಕ್ಷ್ಮೀ ಸ್ವರೂಪವಾದ ಹೆಣ್ಣು ತನ್ನ ಸನ್ನಡತೆಯಿಂದ ತನ್ನ ಸಂಸಾರವನ್ನು ಸುಖ ಸಂತೋಷಗಳಿಂದ ಸ್ವರ್ಗಮಯವಾಗಿಸಿಕೊಳ್ಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.